ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಕೇಳು. ಆಮೇಲೆ ಪಾಂಡವ ಪಾಂಚಾಲ ಸಂಜಯ ಯೋಧರೆಲ್ಲ ರಥ ಗಜ ತುರಗ ಸೈನ್ಯಗಳೊಡಗೂಡಿ ತಮಗೆ ಸೇನಾಪತಿಯಾದ ಧೃಷ್ಟದ್ಯುಮ್ನನನ್ನು ರಕ್ಷಿಸುವುದಕ್ಕಾಗಿ ನಿನ್ನ ಮಗನಾದ ದುಶ್ಯಾಸನನನ್ನು ಎದುರಿಸಿ ತಡೆದರು. ಆಮೇಲೆ ನಿನ್ನವರಿಗೆ ಶತ್ರುಗಳೊಡನೆ ಭಯಂಕರ ಯುದ್ಧವು ನಡೆಯಿತು. ನಕುಲನು ತನ್ನ ತಂದೆಯ ಸಮೀಪದಲ್ಲಿದ್ದ ವೃಷಸೇನನ ಮೇಲೆ 5 ಉಕ್ಕಿನ ಬಾಣಗಳನ್ನು ಬಿಟ್ಟು ಆಮೇಲೆ ತಿರುಗಿ 3 ಬಾಣಗಳಿಂದ ಅವನನ್ನು ನೋಯಿಸಿದನು. ವೃಷಸೇನನು ಅದಕ್ಕಾಗಿ ಎದೆಗುಂದದೆ ನಗುತ್ತಲೇ ಎದ್ದು ಒಂದು ತೀಕ್ಷ್ಣ ಬಾಣದಿಂದ ನಕುಲನನ್ನು ಎದೆಯ ಮೇಲೆ ಹೊಡೆದನು. ಇದರಿಂದ ನಕುಲನು ಬಹಳವಾಗಿ ನೊಂದು ಆ ಕೋಪದಿಂದ ನಿನ್ನ ಮಗನನ್ನು 20 ಬಾಣಗಳಿಂದಲೂ ಅವನ ಸಾರಥಿಯನ್ನು 7 ಬಾಣಗಳಿಂದಲೂ ಬಲವಾಗಿ ಹೊಡೆದನು. ಆಮೇಲೆ ಅವರಿಬ್ಬರು ಸ್ಪರ್ಧೆಯಿಂದ ಒಬ್ಬರ ಮೇಲೊಬ್ಬರು 1000 ಸಂಖ್ಯೆಯ ಬಾಣಗಳನ್ನು ಪ್ರಯೋಗಿಸಿ ಒಬ್ಬರನ್ನೊಬ್ಬರು ಮುಚ್ಚಿದರು. ಇಷ್ಟರಲ್ಲಿ ನಿನ್ನ ಸೈನ್ಯವು ಬಾಣದ ಪೆಟ್ಟನ್ನು ತಡೆಯಲಾರದೆ ಚದರಿ ಓಡಲಾರಂಭಿಸಿತು. ಹೀಗೆ ಕೌರವ ಸೈನ್ಯವು ಭಯದಿಂದ ಚದರಿ ಹೋಗುವುದನ್ನು ಕಂಡು ಕರ್ಣನು ಥಟ್ಟನೆ ಮುಂದೆ ಬಂದು ಆ ಸೈನ್ಯವನ್ನು ತಡೆದು ನಿಲ್ಲಿಸಿಕೊಂಡನು. ಈ ಸಮಯದಲ್ಲಿ ತಿರುಗಿ ಯುದ್ಧವು ಬಹಳ ತೀವ್ರವಾಯಿತು. ಕೌರವ ಸೈನ್ಯವು ಹಿಂತಿರುಗಿದುದನ್ನು ನೋಡಿ ನಕುಲನು ಕೌರವರ ಕಡೆಗೆ ತಿರುಗಿದನು. ಆಗ ವೃಷಸೇನನು ನಕುಲನನ್ನು ಬಿಟ್ಟು ಕರ್ಣನಿಗೆ ಚಕ್ರ ರಕ್ಷಕನಾಗಿ ನಿಂತನು. ಮತ್ತೊಂದು ಕಡೆ ಉಲೂಕನನ್ನು ಸಹದೇವನು ಬಾಣಗಳಿಂದ ತಡೆದು ನಿಲ್ಲಿಸಿ ಅವನ 4 ಕುದುರೆಗಳನ್ನು ಸಾರಥಿಯನ್ನು ಕೊಂದು ಬಿಟ್ಟನು. ಆಗ ಉಲೂಕನು ರಥದಿಂದ ಧುಮುಕಿ ತ್ರಿಗರ್ತ ಸೈನ್ಯವಿದ್ದಲ್ಲಿಗೆ ಹೋಗಿ ಸೇರಿದನು. ಮತ್ತೊಂದು ಕಡೆ ಸಾತ್ವಿಕೆಯು ಶಕುನಿಯನ್ನು 20 ಬಾಣಗಳಿಂದ ಹೊಡೆದು ಒಂದು ಭಲ್ಲದಿಂದ ಅವನ ಧ್ವಜವನ್ನು ಕತ್ತರಿಸಿ ಕೆಡಹಿದನು. ಶಕುನಿಯು ಕೂಡ ಕೋಪದಿಂದ ಸಾತ್ವಿಕೆಯ ಕವಚವನ್ನು ಭೇದಿಸಿ ಅವನ ಸುವರ್ಣ ಧ್ವಜವನ್ನು ಮುರಿದನು. ಸಾತ್ವಿಕೆಯು ತಿರುಗಿ ಅವನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಅವನ ಸಾರಥಿಯನ್ನು 3 ಬಾಣಗಳಿಂದ ಕೊಂದು ಅವನ ರಥಾಶ್ವಗಳನ್ನು ಯಮಪುರಿಗೆ ಕಳುಹಿಸಿಬಿಟ್ಟನು. ಆಗ ಶಕುನಿಯು ತನ್ನ ರಥದಿಂದಿಳಿದು ಉಲೂಕನ ರಥವನ್ನೇರಿ ಕುಳಿತನು. ಒಡನೆಯೇ ಉಲೂಕನು ಅವನನ್ನು ಸಾತ್ವಿಕೆಯ ಪ್ರಹಾರಕ್ಕೆ ಸಿಕ್ಕದಂತೆ ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಇತ್ತಲಾಗಿ ಸಾತ್ವಿಕೆಯು ಜಯೋತ್ಸಾಹದಿಂದ ನಿನ್ನ ಸೈನ್ಯವನ್ನು ಚದುರಿಸುತ್ತಾ ಬರಲು ಕೌರವ ಸೈನ್ಯವೆಲ್ಲ ಅಲ್ಲಲ್ಲಿ ಕದಲಿ ಹೋಯಿತು. ಸಾತ್ವಿಕೆಯ ಬಾಣಗಳಿಂದ ನಿನ್ನ ಸೈನ್ಯವು ಬಹಳವಾಗಿ ನೊಂದು 10 ದಿಕ್ಕುಗಳಿಗೂ ಓಡುತ್ತಾ ಜೀವಚ್ಛವದಂತೆ ಅಲ್ಲಲ್ಲಿ ಬಿದ್ದು ಬಿಟ್ಟಿತು. ನಿನ್ನ ಮಗನು ಮತ್ತೊಂದು ಕಡೆಯಲ್ಲಿ ಭೀಮನನ್ನು ಎದುರಿಸಿ ನಿಂತನು. ಒಂದು ಮುಹೂರ್ತ ಕಾಲದೊಳಗಾಗಿಯೇ ಭೀಮನು ಅವನ ರಥಾಶ್ವ ಸಾರಥಿ ಗಜಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟನು. ಭೀಮನ ಸಾಹಸಕ್ಕೆ ಎಲ್ಲರೂ ಸಂತೋಷಪಟ್ಟರು. ಆಗ ನಿನ್ನ ಮಗನು ಭೀಮನ ಪ್ರಹಾರಕ್ಕೆ ಭಯಪಟ್ಟು ಹಿಂತಿರುಗಿ ಬಿಟ್ಟನು. ಆಗ ಕೌರವ ಸೈನ್ಯವೆಲ್ಲ ಒಟ್ಟಾಗಿ ಸೇರಿ ಭೀಮನಿಗೆ ಎದುರಾಗಿ ಬಂದರು. ಭೀಮನನ್ನು ಕೊಂದೇ ಬಿಡಬೇಕೆಂಬ ಆತುರದಿಂದ ಹೋದ ಆ ಸೈನ್ಯದ ಗದ್ದಲವು ಮಾತ್ರ ಬಹಳವಾಗಿದ್ದಿತು. ಮತ್ತೊಂದು ಕಡೆಯಲ್ಲಿ ಯುಧಾಮನ್ಯುವು ಕೃಪನನ್ನು ಬಾಣಗಳಿಂದ ಹೊಡೆದು ಅವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿಬಿಟ್ಟನು. ಒಡನೆಯೇ ಕೃಪನು ಬೇರೊಂದು ಬಿಲ್ಲನ್ನೆತ್ತಿ ಅದರಿಂದ ಯುಧಾಮನ್ಯುವಿನ ಬಿಲ್ಲು, ಧ್ವಜ, ಛತ್ರ ಇವೆಲ್ಲವೂ ಒಂದೇ ಸಲಕ್ಕೆ ಮುರಿದು ಸಾರಥಿಯನ್ನು ಕೊಂದನು. ಒಡನೆಯೇ ಯುಧಾಮನ್ಯುವು ರಣರಂಗದಿಂದ ಹೊರಟು ಹೋದನು. ಮತ್ತೊಂದು ಕಡೆ ಉತ್ತಮೋಜಸ್ಸು ಕೃತವರ್ಮನನ್ನು ಎದುರಿಸಿ ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಕರೆಯುವಂತೆ ಅವನ ಮೇಲೆ ಬಾಣಗಳನ್ನು ಬಿಟ್ಟು ಅವನನ್ನು ಮರೆಸಿದನು. ಅವರಿಬ್ಬರ ಯುದ್ಧವು ಅತಿ ಭಯಂಕರವಾಯಿತು. ಅಂತಹ ಯುದ್ಧವನ್ನು ನಾನು ಹಿಂದೆ ಯಾವಾಗಲೂ ನೋಡಿರಲಿಲ್ಲ. ಇಷ್ಟರಲ್ಲಿ ಕೃತವರ್ಮನು ಉತ್ತಮೋಜಸ್ಸಿನ ಎದೆಗೆ ಗುರಿಯಿಟ್ಟು ಬಾಣವನ್ನು ಹೊಡೆಯಲು ಅದರಿಂದ ಉತ್ತಮೋಜಸ್ಸು ಬಹಳವಾಗಿ ನೊಂದು ಮೂರ್ಛಿತನಾಗಿ ರಥದ ಮೇಲೆಯೇ ಮಲಗಿಬಿಟ್ಟನು. ಒಡನೆಯೇ ಸಾರಥಿಯು ಅವನನ್ನು ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಆಮೇಲೆ ಕೃತವರ್ಮನು ಪಾಂಡವ ಸೈನ್ಯವನ್ನು ಎದುರಿಸಿ ಬಂದನು. ಇಷ್ಟರಲ್ಲಿ ದುಶ್ಯಾಸನ ಶಕನಿಗಳಿಬ್ಬರು ತಿರುಗಿ ದೊಡ್ಡ ಗಜ ಸೈನ್ಯದೊಡನೆ ಬಂದು ಭೀಮನನ್ನು ಬಾಣಗಳಿಂದ ಹೊಡೆದು ಎದುರಿಸಿ ನಿಂತರು. ಆಗ ಭೀಮನು 100 ಬಾಣಗಳಿಂದ ದುರ್ಯೋಧನನನ್ನು ಇತರ ಪ್ರಮುಖರನ್ನು ಓಡಿಸಿ ಆಮೇಲೆ ಆ ಗಜ ಸೈನ್ಯವನ್ನು ಅಟ್ಟುವುದಕ್ಕಾಗಿ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಅಲ್ಲಲ್ಲಿ ಅಲ್ಲದೆ ಅಲ್ಲಲ್ಲಿ ಸಿಕ್ಕಿದ ಆನೆಗಳನ್ನೇ ಕೈಯಿಂದೆತ್ತಿ ಇಂದ್ರನು ವಜ್ರಾಯುಧದಿಂದ ದೈತ್ಯರನ್ನು ಹೇಗೋ ಹಾಗೆ ಆ ಆನೆಯ ಸೈನ್ಯವನ್ನು ಬಡಿದು ಕೊಲ್ಲುತ್ತಿದ್ದನು. ಆ ಆನೆಗಳನ್ನು ಕೊಲ್ಲುವಾಗ ಭೀಮನ ಬಾಣಗಳು ಪತಂಗಗಳಂತೆ ಆಕಾಶವನ್ನೆಲ್ಲ ತುಂಬಿದವು. ಗಾಳಿಯು ಮೇಘವನ್ನು ಹೇಗೋ ಹಾಗೆ ಭೀಮನು ಸಾವಿರಾರು ಆನೆಗಳ ಹಿಂಡನ್ನೆಲ್ಲ ಚದುರಿಸಿಬಿಟ್ಟನು.
ಸುವರ್ಣದ ಮತ್ತು ರಕ್ತದ ಜಾಲರಿಗಳಿಂದ ಅಲಂಕೃತಗಳಾದ ಆ ಆನೆಗಳೆಲ್ಲವೂ ಅಲ್ಲಿ ಮಿಂಚಿನಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸುತ್ತಿದ್ದವು. ಇಂತಹ ಅನೇಕ ಗಜಗಳು ಭೀಮನ ಕೊಲೆಗೀಡಾಗಿ ಸತ್ತು ಬಿದ್ದವು. ಕೆಲವು ತಪ್ಪಿಸಿಕೊಂಡು ಓಡಿದವು, ಕೆಲವು ಎದೆಹರಿದು ಬಿದ್ದು ಬಿಟ್ಟವು. ಹೀಗೆ ಬಿದ್ದು ಬೀಳುತ್ತಲೂ ಇದ್ದ ಆನೆಗಳಿಂದ ಆ ರಣಭೂಮಿಯು ಅಲ್ಲಲ್ಲಿ ಪರ್ವತ ಶಕಲಗಳನ್ನು ಹರಡಿದಂತೆ ಕಾಣಿಸಿತು. ಮಣಿ ಸುವರ್ಣಾಲಂಕೃತರಾಗಿ ಅಲ್ಲಲ್ಲಿ ಸತ್ತು ಬಿದ್ದ ಗಜಯೋಧರಿಂದ ಆ ಭೂಮಿಯು ಪುಣ್ಯ ಕ್ಷಯದಿಂದ ಕೆಳಗೆ ಬಿದ್ದ ಗ್ರಹಗಳಿಂದ ತುಂಬಿದಂತೆ ಕಾಣಿಸಿತು. ಅಲ್ಲಲ್ಲಿ ಭೀಮನ ಬಾಣಗಳಿಂದ ಗಂಡಸ್ಥಳವು ಭೇದಿಸಿ ಕುಂಭಸ್ಥಳವು ಸೀಳಿ ಸುಂಡಿಲು ಕತ್ತರಿಸಿದ ಆನೆಗಳು ನೂರಾರು ಸಂಖ್ಯೆಯಿಂದ ಓಡುತ್ತಿದ್ದವು. ಕೆಲವು ಆನೆಗಳು ಬಾಯಿಂದ ರಕ್ತವನ್ನು ಕಾರುತ್ತಾ ಮೈಯಲ್ಲಿಯೂ ಬಾಣದ ಗಾಯಗಳಿಂದ ರಕ್ತವು ಸುರಿಯುತ್ತಿರಲು ಭೈರಿಕ ಧಾತುಗಳಿಂದ ಚಿತ್ರಿತಗಳಾದ ಜಂಗಮ ಪರ್ವತಗಳಂತೆ ಕಾಣುತ್ತಿದ್ದವು. ಬಿಲ್ಲನ್ನು ಒದರುತ್ತಿದ್ದ ಭೀಮನ ಎರಡು ತೋಳುಗಳು ದೊಡ್ಡ ಸರ್ಪಗಳ ದೇಹದಂತೆ ಚಂದನಾನುಲೇಪಿತಗಳಾಗಿ ಶೋಭಿಸುತ್ತಿದ್ದವು. ಸಿಡಿಲಿನಂತಿರುವ ಅವನ ಧನುಷ್ಠಂಕಾರ ಧ್ವನಿಯನ್ನು ಕೇಳಿ ಹಲವು ಆನೆಗಳು ಭಯದಿಂದ ಮಲಮೂತ್ರಗಳನ್ನು ಸುರಿಸುತ್ತಾ ಓಡಿದವು. ಆಗ ಭೀಮನು ಅಸಹಾಯನಾಗಿ ತಾನೊಬ್ಬನೇ ನಿಂತು ನಡೆಸಿದ ಕಾರ್ಯಗಳು ಸರ್ವಭೂತ ನಾಶಕ್ಕಾಗಿ ಹೊರಟ ಕಾಲ ರುದ್ರನ ಆರ್ಭಟದಂತೆ ಕಾಣಿಸಿತು. ಇದು 64ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.